खण्डन भवबन्धन जगवन्दन वन्दितो मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तम भंजनहार प्रभु तुमि तम भंजनहार नमो नमो प्रभु वाक्यमनादिक नमो नमो प्रभु वाक्यमनादिक मनोवचनैकाधार प्रभु मनोवचनैकाधार ज्योतिरज्योति उज्ज्वल हृदि कंदर ज्योतिरज्योति उज्ज्वल हृदि कंदर तुमि तम भंजनहार प्रभु तुमि तम भंजनहार धिधि धिलंग रंग भंग बाजे अंग संग मृदंग धिधि धिलंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भवबन्धन जगवन्दन वन्दितो जय श्री गुरु महाराज जी की जय। महेश्वर मोज्ज्वल भास्कर मे सममर नरवन्द्यम् मूर्त महेश्वर मोज्ज्वल भास्कर मे सममर नरवन्द्यम् वन्दे वेदतनुमोचितगर्हित कामकाञ्चन बान्धम् वन्दे
गर्हित काम काञ्चन बन्धम् मूर्तमहेश्वरमुज्ज्वल भास्करमीष्टममर नरवन्द्यम् मूर्तमहेश्वरमुज्ज्वल भास्करमीष्टममर नरवन्द्यम् कोटिभानुकरदीप्तसिंहमः कटितटकौपीनवन्तम् कोटिभानुकरदीप्तसिंहमः कटितटकौपीनवन्तम् अभिरविहुङ्करनादितदिङ्मुख अभिरविहुङ्करनादितदिङ्मुख प्रचण्ड ताण्डवनृत्यम् अभिरविहुङ्करनादितदिङ्मुख प्रचण्ड ताण्डवनृत्यम् मूर्तमहेश्वरमुज्ज्वल भास्करमीष्टममर नरवन्द्यम् मूर्तमहेश्वरमुज्ज्वल भास्करमीष्टममर नरवन्द्यम् मुक्ति कृपा कटाक्ष प्रेक्षण मघदल विदलन दक्षम् मुक्ति कृपा कटाक्ष प्रेक्षण मघदल विदलन दक्षम् बालचन्द्रधरमिन्दुवन्द्यमिह बालचन्द्रधरमिन्दुवन्द्यमिह नौमि गुरुविवेकानन्दम् बालचन्द्रधरमिन्दुवन्द्यमिह नौमि गुरुविवेकानन्दम् मूर्तमहेश्वरमुज्ज्वल भास्करमीष्टममर नरवन्द्यम् मूर्तमहेश्वरमुज्ज्वल भास्करमीष्टममर नरवन्द्यम्. ಇಲ್ಲಿ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿನ ಭಾವಿಸ್ಕೊಳ್ಳೋಣ. ಶ್ರೀರಾಮಕೃಷ್ಣರ ಇವತ್ತು ಆ ಶ್ರೀರಾಮಕೃಷ್ಣರ ಕಣ್ಣುಗಳನ್ನು ಭಾವಿಸ್ತಾ ಹೋಗೋಣ. ಆ ಕಣ್ಣುಗಳು ಸಮಾಧಿ ಸ್ಥಿತಿನಲ್ಲಿರುವಂತಹ ಒಂದು ಫೋಟೋ ಅವ್ರದ್ದು. ಅದರಲ್ಲಿ ಅವರು ಆ ಅರೆ ಕಣ್ಣುಗಳು ತೆಕ್ಕೊಂಡಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ ಅವರು ಬಾಹ್ಯ ಲೋಕದಲ್ಲಿಲ್ಲ, ಅವರು ಅಂತರ್ಮುಖಿಯಾಗಿರುವಂತಹ ಆ ದಿವ್ಯ ಮೂರ್ತಿ, ಆ ದಿವ್ಯ ಕಣ್ಣುಗಳು, ಅದನ್ನೇ ಭಾವಿಸ್ತಾ ಭಾವಿಸ್ತಾ ನಾಮಜಪ ಮಾಡೋಣ. ಈಗ ನಾವು ಇವಾಗ ಮಾಡುವಂಥ ಈ ಒಂದು 54 ಸಲ ಈ ನಾಮಜಪದಲ್ಲಿ ನಮ್ಮದು ಎಷ್ಟು ಸಲ ಆ ನಾಮಜಪ ಬಂದಾಗ ನಾವು ಆ ಕಣ್ಣುಗಳೇ ನಮಗೆ ಕಾಣಿಸ್ತಿರುತ್ತೆ ಅನ್ನೋದನ್ನು ನಾವೇ ಅಬ್ಸರ್ವ್ ಮಾಡ್ಕೋಬೇಕು. ಏನಿಲ್ಲ ಅಂದ್ರೆ ಒಂದು 10 ಸಲ ಆದರೂ ನಾವು ಆ ಕಣ್ಣು ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲ ಅಂದರೆ ಮನಸ್ಸು, ಅದು ಗ್ರೇಟ್ ಸಾಧನೆ. ಈಗ ನಾಮಜಪ ಮಾಡ್ತಾ ಹೋಗೋಣ. ಆದರೆ ಆ ದಿವ್ಯ ಚಕ್ಷುಷುಗಳು, ಆ ಕಣ್ಣುಗಳನ್ನೇ, ಶ್ರೀರಾಮಕೃಷ್ಣರ ಮುಖಮಂಡಲಿರುವ ಆ ಕಣ್ಣುಗಳನ್ನೇ ಭಾವಿಸ್ತಾ ನಾಮಜಪ ಮಾಡೋಣ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಆ ವೈಬ್ರೇಷನ್ನ ಫೀಲ್ ಮಾಡ್ಕೊಳ್ಳಿ. ಆ ನಾಮ ಜಪ ಮಾಡಿದ್ದು, ಆ ದಿವ್ಯ ಕಣ್ಣುಗಳನ್ನ ನಾವು ನೋಡ್ತಾ ಇದ್ದಿದ್ದು, ಆ ಮೈಯಲ್ಲೆಲ್ಲ ರೋಮಾಂಚನವಾಗ್ತಾ ಇರುತ್ತೆ. ಶ್ರೀರಾಮಕೃಷ್ಣರ ಕೃಪೆ ಅವರ ನಾಮ ಜಪದಿಂದ ಖಂಡಿತ ಆಗತ್ತೆ. ಶ್ರೀರಾಮಕೃಷ್ಣರಿಗೆ ಪ್ರಣಾಮ ಸಲ್ಲಿಸ್ತಾ ಆ ಕಣ್ಣುಗಳನ್ನೇ ಭಾವಿಸ್ತಾ 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 ದಿವ್ಯ ಚಕ್ಷುಷನ್ನು ಭಾವಿಸ್ತಾ ಭಾವಿಸ್ತಾ ಅದರಿಂದ ಕೃಪಾ ಕಟಾಕ್ಷ ನಮ್ಮ ಮೇಲೆಲ್ಲ ಹರಿತಾ ಇದೆ ಅಂತ ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ.
ಇವತ್ತು ನಮ್ಮೊಂದಿಗೆ ಕತೆ ಹೇಳೋದಕ್ಕೆ ತನು ತನು ರೆಡಿಯಾಗಿದ್ದಾಳೆ. ತನು ಯಾವ ಒಂದು ನೀತಿ ಕತೆ ಹೇಳ್ತಾಳೆ ಎಂಬುದನ್ನ ನಾವೆಲ್ಲರೂ ಈಗ ಆಲಿಸೋಣ. ಎಲ್ಲರಿಗೂ ಜಯರಾಮಕೃಷ್ಣ. ನನ್ನ ಹೆಸರು ತನು. ನಾನು 7 ವರ್ಷದಿಂದ ವಿವೇಕಾನಂದ ಮಕ್ಕಳ ಸಂಘದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇವತ್ತಿನ ಕತೆ ಬಂದ್ಬಿಟ್ಟು, ನಾವ್ ಯಾಕೆ ದೀಪಾವಳಿ ಆಚರಿಸ್ತೀವಿ, ಮತ್ತೆ ದೀಪಾವಳಿ ದಿನನೇ ಯಾಕೆ ದೀಪಗಳನ್ನ ಹಚ್ಚೋದು, ಮತ್ತೆ ಪಟಾಕಿಗಳನ್ನ ಯಾಕೆ ಅದೇ ಹಬ್ಬದಲ್ಲಿ ಹೊಡಿಯೋದು ಅನ್ನೋದಕ್ಕೆ ತುಂಬಾ ಇತಿಹಾಸದಲ್ಲಿ ತುಂಬಾ ಕತೆಗಳಿವೆ. ಅದರ ಆಧಾರದ ಮೇಲೆ ನಾನು 3 ಪುಟ್ಟ ಕತೆಗಳನ್ನ ಹೇಳ್ತೀನಿ. ಹಿರಣ್ಯಾಕ್ಷ ಅಂತ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ. ಅವನು ಭೂದೇವಿಯನ್ನ ಅಪಹರಣ ಮಾಡಿ ಭೂದೇವಿಯನ್ನ ಸಮುದ್ರದಡಿಯಲ್ಲಿ ಅಡಗಿಸಿಟ್ಟಿರ್ತಾನೆ. ಇದರಿಂದ ಭೂದೇವಿ ತುಂಬಾ ಕಷ್ಟ ಮತ್ತೆ ನೋವು ಸಹಿಸ್ಕೊಂಡಿರ್ತಾಳೆ. ಆದ್ರಿಂದ ಭೂದೇವಿ ವಿಷ್ಣುವಿನ ಹತ್ರ ಹೋಗಿ ಸಹಾಯವನ್ನು ಕೇಳಿರ್ತಾಳೆ. ಇದನ್ನ ಕೇಳಿ ವಿಷ್ಣುದೇವ ವರಾಹ ರೂಪವನ್ನು ತಾಳಿ ಹಿರಣ್ಯಾಕ್ಷನ್ ಜೊತೆ ಯುದ್ಧ ಮಾಡಕ್ಕೆ ವರಾಹ ರೂಪ ತಾಳಿ ಬರ್ತಾನೆ. ವರಾಹ ರೂಪ ಅಂದ್ರೆ ಬೃಹತ್ ಆದ ಹಂದಿ ರೂಪದಲ್ಲಿ ಬರ್ತಾರೆ. ಆಗ ಸಮುದ್ರದಲ್ಲಿ ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡಿ ಭೂದೇವಿಯನ್ನ ಕಾಪಾಡ್ತಾನೆ. ಆಗ ಭೂದೇವಿ ವಿಷ್ಣುವಿನಿಂದ ಗರ್ಭವತಿ ಆಗ್ತಾಳೆ. ಆಗ ಆ ವಿಷ್ಣು ಮತ್ತು ಭೂದೇವಿಗೆ ಹುಟ್ಟೋ ಮಗನೇ ನರಕಾಸುರ. ಆ ನರಕಾಸುರ ತುಂಬಾ ಶಕ್ತಿಶಾಲಿ ಆಗಿರ್ತಾನೆ. ಯಾಕಂದ್ರೆ ಅವನ್ ಭೂದೇವಿ ಮತ್ತೆ ವಿಷ್ಣುವಿನ ಮಗ ಆಗಿರ್ತಾನೆ. ಇವನು ತುಂಬಾ ತಪಸ್ಸು ಮಾಡಿ ಬ್ರಹ್ಮದೇವದಿಂದನೂ ತುಂಬಾ ವರಗಳನ್ನು ಪಡೆದಿರ್ತಾನೆ. ಇವನು ಆ ವರಗಳಲ್ಲಿ ಒಂದು ವರ ಏನಂದ್ರೆ ಅವನು ಚಿರಂಜೀವಿ ಆಗಿರ್ತಾನೆ. ಅವನು ಯಾರ ಕೈಯಿಂದನೂ ಸಾಯೋದಿಲ್ಲ. ಅವನ್ ಬರೀ ಅವರ ತಾಯಿ ಕೈಯಿಂದ ಮಾತ್ರ ಸಾವಿರುತ್ತೆ. ಅವನು ನರಕಾಸುರ ಬಾಣಾಸುರನ್ ಜೊತೆನೂ ಯುದ್ಧ ಮಾಡಿ ತುಂಬಾ ಕಠಿಣ ಆಗಿರ್ತಾನೆ. ಅವನು ತುಂಬಾ ಶಕ್ತಿಶಾಲಿನೂ ಆಗಿರ್ತಾನೆ. ನರಕಾಸುರ ಪ್ರಾದ್ಯೋಜ್ಯೋತಿಷ್ಪುರ ಎನ್ನುವಲ್ಲಿ ವಾಸ ಮಾಡ್ತಿರ್ತಾನೆ. ಇವನು ದಿನ ಕಳೆದಂತೆ ತುಂಬಾ ಕಠಿಣವಾಗಿರ್ತಾನಲ್ಲ, ರಾಜಕನ್ಯೆಯರನ್ನೆಲ್ಲ ಅಪಹರಿಸಿ ಅವನ ರಾಜ್ಯದಲ್ಲಿ ಬಂಧಿಸ್ತಾ ಇರ್ತಾನೆ. ಆಗ ಅವನು ಇಂದ್ರಲೋಕದ ಕನ್ಯೆಯರನ್ನು ಅಪಹರಣ ಮಾಡಿರ್ತಾನೆ. ಹೀಗೆ ಎಲ್ಲ ರಾಜ್ಯದಲ್ಲೂ ಅವನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಎಲ್ಲ ರಾಜ್ಯದ ಮೇಲೂ ದಾಳಿ ಮಾಡಿ ಅಲ್ಲಿರುವ ಎಲ್ಲ ಕನ್ಯೆಯರನ್ನು ಅಪಹರಣ ಮಾಡ್ತಿರ್ತಾನೆ. ಇದನ್ನು ನೋಡಿದ ಇಂದ್ರನಿಗೆ ತುಂಬಾ ಕೋಪ ಬರುತ್ತೆ. ಆಗ ಇಂದ್ರದೇವ ಸತ್ಯಭಾಮೆ ಹತ್ರ ಸಹಾಯವನ್ನು ಪಡಿತಾನೆ. ಸತ್ಯಭಾಮೆ ಯಾರಂದ್ರೆ ಶ್ರೀಕೃಷ್ಣನ ಹೆಂಡತಿ. ಸತ್ಯಭಾಮೆ ಭೂದೇವಿಯ ಇನ್ನೊಂದು ರೂಪ ಆಗಿರ್ತಾಳೆ. ಅದಕ್ಕೆ ಈ ನರಕಾಸುರನ್ಗೆ ಒಂದು ವರ ಇರುತ್ತೆ. ಅದೇನಂದ್ರೆ ಅವನು ಯಾರ ಕೈಯಲ್ಲೂ ಸಾಯಲ್ಲ. ಅದು ಅವನ ತಾಯಿಯಿಂದ ಮಾತ್ರ ಅವನಿಗೆ ಸಾವಿರುತ್ತೆ. ಸತ್ಯಭಾಮೆ ಭೂದೇವಿಯ ಇನ್ನೊಂದು ರೂಪ ಆಗಿರೋದ್ರಿಂದ ಇಂದ್ರದೇವ ಸತ್ಯಭಾಮೆ ಹತ್ರ ಈ ಎಲ್ಲಾ ವಿಷಯ ಹೇಳ್ತಾನೆ. ಆಗ ಸತ್ಯಭಾಮೆಗೂ ಕೋಪ ಬಂದು ಶ್ರೀಕೃಷ್ಣನ ಸಹಾಯವನ್ನು ಅಪ್ಪಣೆ ಪಡೆದು ಶ್ರೀಕೃಷ್ಣನ ಜೊತೆ ಗರುಡನ ಮೇಲೆ ಪ್ರಾದ್ಯೋಜ್ಯೋತಿಷ್ಪುರಕ್ಕೆ ಹೋಗಿ ನರಕಾಸುರನ್ ಜೊತೆ ಯುದ್ಧ ನಡೆಯುತ್ತೆ. ನರಕಾಸುರ ಶ್ರೀಕೃಷ್ಣನ್ ಕೈಯಲ್ಲಿ ಸಾಯೋದಿಲ್ಲ. ಆದರೆ ಸತ್ಯಭಾಮೆ ಒಂದರಿಂದ ಒಂದು ಬಾಣಗಳನ್ನು ಬಿಟ್ಟು ನರಕಾಸುರನ್ನ ಸಾಯಿಸ್ತಾನೆ. ಅವತ್ತಿನ ದಿನ ಅಮಾವಾಸ್ಯೆ ಆಗಿರುತ್ತೆ. ಅದಕ್ಕೆ ಎಲ್ಲ ಕನ್ಯೆಯರು ಬಿಡುಗಡೆ ಆಗ್ತಾರಲ್ಲ, ಸೊ ಅವತ್ತಿನ ದಿನ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಇದೊಂದು ಕತೆ. ಆದ್ರೆ ಅದೇ ತರ ಇನ್ನೊಂದು ಕಥೆಯನ್ನು ನೋಡ್ಬೋದು. ವಿಷ್ಣುವಿನ 24 ಅವತಾರಗಳಲ್ಲಿ 7ನೇ ಅವತಾರ ಬಂದು ಶ್ರೀರಾಮ. 14 ವರ್ಷ ವನವಾಸ ಮಾಡಿ ರಾವಣನ ಜೊತೆ ರಾವಣನನ್ನ ಸೋಲಿಸಿ ಸೀತೆಯನ್ನು ಅಯೋಧ್ಯೆಗೆ ಕರ್ಕೊಂಡ್ ಬರ್ತಾರೆ. ಅವತ್ತಿನ ದಿನನೂ ಅಮಾವಾಸ್ಯೆ ಆಗಿರುತ್ತೆ. ಅವತ್ತು ಅಯೋಧ್ಯೆಗೆ ಬರುವಾಗ ಕತ್ತಲೆ ಆದ ಕಾರಣ ಅಯೋಧ್ಯೆಯಲ್ಲಿರೋ ಜನರೆಲ್ಲ ರಾಮ ಮತ್ತು ಸೀತೆಯನ್ನು
ಬರಮಾಡ್ಕೊಳ್ಳುವುದು ಕತ್ಲೆಯಲ್ಲಿ ಬರಮಾಡ್ಕೊಳ್ಳುವುದು ಸರಿ ಇರಲ್ಲ ಅಂತ ಆ ಅಯೋಧ್ಯೆಯಲ್ಲಿ ತುಂಬಾ ದೀಪಗಳನ್ನು ಹಚ್ಚಿ ಅವರನ್ನ ಆಹ್ವಾನ ಮಾಡ್ತಾರೆ. ಇದು ಅವತ್ತಿನ ದಿನನೇ ನಡೆದ ಕಾರಣ ಇದನ್ನು ದೀಪಾವಳಿ ಎಂದು ಆಚರಣೆ ಮಾಡ್ತಾರೆ. ಮತ್ತೆ ಇದೇ ತರ ಇನ್ನೊಂದು ಕತೆ ನಡೆದಿರುತ್ತದೆ. ಅದೇನಂದ್ರೆ, ಬಲಿ ಎಂಬ ರಾಕ್ಷಸ ಇರ್ತಾನೆ. ಇವನು ಭೂಲೋಕದ ಶ್ರೇಷ್ಠ ರಾಜನಲ್ಲಿ ಇವನು ಒಬ್ಬನಾಗಿರ್ತಾನೆ. ಇವನು ತುಂಬಾ ಸತ್ಯ, ಪ್ರಾಮಾಣಿಕ ಮತ್ತು ಕರುಣೆ ಎಲ್ಲ ಇರುತ್ತೆ ಇವನಿಗೆ. ಇವನು ವಿಷ್ಣುವಿನ ಮಹಾ ಭಕ್ತನಾಗಿರ್ತಾನೆ. ಇವನು ಎಲ್ಲಾ ಲೋಕದಲ್ಲೂ ಇವನೇ ಆಳ್ವಿಕೆ ಮಾಡ್ಬೇಕು ಅನ್ನೋ ದುರಾಸೆ ಇರುತ್ತೆ. ಭೂಲೋಕ ಎಲ್ಲ ಇವನೇ ಆಳ್ವಿಕೆ ಮಾಡ್ತಿರ್ತಾನೆ. ಮತ್ತೆ ಇಂದ್ರಲೋಕದಲ್ಲೂ ಇಂದ್ರನನ್ನು ಸೋಲಿಸಿ ಅದನ್ನು ಇವನೇ ಆಳ್ವಿಕೆ ಮಾಡೋ ದುರಾಸೆ ಬಂದಿರುತ್ತೆ. ಆದ ಕಾರಣ ಅವನು ಇಂದ್ರನನ್ನು ಸೋಲಿಸಬೇಕಂತ ಅಶ್ವಮೇಧ ಯಾಗ ಮಾಡ್ತಿರ್ತಾನೆ. ಇದನ್ನು ಕೇಳಿದ ಇಂದ್ರನಿಗೆ ತುಂಬಾ ಭಯ ಆಗುತ್ತೆ. ಇಂದ್ರನೇ ಇವನ್ನ ಸೋಲಿಸಕ್ಕಾಗಲ್ಲ. ಅದಕ್ಕೆ ಇಂದ್ರ ವಿಷ್ಣುವಿನ ಹತ್ರ ಹೋಗಿ ಸಹಾಯವನ್ನು ಪಡಿತಾನೆ. ಅದಕ್ಕೆ ವಿಷ್ಣು ಕಶ್ಯಪ ಮತ್ತು ಅದಿತಿಯ ಮಗನಾಗಿ ವಾಮನ ಮೂರ್ತಿಯ ರೂಪದಲ್ಲಿ ಜನ್ಮ ತಾಳ್ತಾನೆ. ಆಗ ಬಲಿ ಅಶ್ವಮೇಧ ಯಾಗ ಮಾಡೋ ಸಮಯದಲ್ಲಿ ವಾಮನ ಮೂರ್ತಿಯಾಗಿ ವಿಷ್ಣು ಆ ಜಾಗದ ಹತ್ರ ಹೋಗ್ತಾನೆ. ಆಗ ಬಲಿ ಚಕ್ರವರ್ತಿ ಈ ಯಾಗ ಮಾಡುವಾಗ ಬ್ರಾಹ್ಮಣ ಬಂದರಲ್ಲ ಅಂತ ಅನ್ಕೊಂಡು, ನಿಮ್ಗೆ ಏನ್ ಬೇಕು ಕೇಳಿ, ಎಷ್ಟು ಚಿನ್ನ ಬೇಕು, ಎಷ್ಟು ವಜ್ರ ವೈಡೂರ್ಯ, ಎಷ್ಟು ರಾಜ್ಯ ಬೇಕು ನಿಮ್ಗೆ ಅಂತ ಕೇಳ್ತಾನೆ. ಅದಕ್ಕೆ ವಾಮನ ಮೂರ್ತಿ ಹೇಳ್ತಾರೆ, ನನ್ಗೆ ಏನೂ ಬೇಡ, ಬರೀ 3 ಪಾದ ಇಡುವಷ್ಟು ಜಾಗ ಕೊಡು ಸಾಕು ಅಂತ ಕೇಳ್ತಾನೆ. ಅದಕ್ಕೆ ಬಲಿ, ಯಾಕೆ ಬರೀ 3 ಪಾದ ಇಡುವಷ್ಟು ಜಾಗ ಸಾಕ, ಅಷ್ಟಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಶುಕ್ರಾಚಾರ್ಯಂಗ್ ಗೊತ್ತಾಗಿರುತ್ತೆ, ಇದು ವಿಷ್ಣುನೇ ಆಗಿದ್ದಾನೆ, ಇದ್ರಲ್ಲಿ ಏನೋ ತೊಂದ್ರೆ ಇದೆ, ನೀನು ಅವನ್ ಮಾತಿಗೆ ಒಪ್ಕೋಬೇಡ ಅಂತ ಬಲಿಗೆ ಹೇಳ್ತಾನೆ. ಆದ್ರೆ ಬಲಿ ತುಂಬಾ ಅವನ್ ಕೊಟ್ಟು ಮಾತು ಉಳಿಸ್ಕೋಬೇಕಾದ ಕಾರಣ ಅವನು ವಿಷ್ಣುವಿನ ಮಾತು ಅಂದ್ರೆ ವಾಮನ ಮೂರ್ತಿಯ ಮಾತು ಒಪ್ಕೊಂಡು ಅವನು 3 ಪಾದ ಇಡುವಷ್ಟು ಜಾಗ ಕೊಡ್ತಾನೆ. ಅದಕ್ಕೆ ವಾಮನ ಮೂರ್ತಿ ನೋಡ್ತಿದ್ದಂತೆ ಬಹಳ ಬೃಹತ್ತಾಗಿ ಬೆಳೆತಾರೆ. ಆಮೇಲೆ ಮೊದಲನೇ ಹೆಜ್ಜೆ ಬಲಿಯ ಪೂರ್ತಿ ಸಾಮ್ರಾಜ್ಯದ ಮೇಲೆ ಕಾಲಿಡ್ತಾನೆ. ಮತ್ತೆ 2ನೇ ಹೆಜ್ಜೆ ಎಲ್ಲಿಡುವುದು ಅಂತ ಬಲಿಗೆ ಕೇಳಿದಾಗ ಬಲಿ ಆಕಾಶ ತೋರಿಸ್ತಾನೆ. ಆಗ 2ನೇ ಹೆಜ್ಜೆ ಆಕಾಶದ ಮೇಲೆ ಇಡ್ತಾನೆ. 3ನೇ ಹೆಜ್ಜೆ ಎಲ್ಲಿಡುವುದು ಅಂತ ಕೇಳುವಾಗ ಬಲಿ ಗೊತ್ತಾಗುತ್ತೆ, ಇದು ಸಾಕ್ಷಾತ್ ವಿಷ್ಣು ಪರಮಾತ್ಮನಿ ಅಂತ. ಅವನು ವಿಷ್ಣುವಿನ ಪರಮ ಭಕ್ತ ಆದ ಕಾರಣ 3ನೇ ಹೆಜ್ಜೆ ನನ್ನ ತಲೆಯ ಮೇಲೆ ಇಡಿ ಅಂತ ಕೇಳ್ಕೊಳ್ತಾನೆ. ಆಗ ವಿಷ್ಣು 3ನೇ ಹೆಜ್ಜೆನ ಬಲಿಯ ತಲೆ ಮೇಲೆ ಇಟ್ಟು ಅವನನ್ನ ಪಾತಾಳಕ್ಕೆ ನೂಗ್ತಾನೆ. ಆವಾಗ ವಿಷ್ಣು ಹೇಳ್ತಾನೆ, ಬಲಿ ನನ್ನ ಪರಮ ಭಕ್ತ ಆದ ಕಾರಣ ಇವನಿಗೆ ಮೋಕ್ಷ ನೀಡಿದ್ದೇನೆ, ಇವನನ್ನು ಅದಕ್ಕೆ ಪಾತಾಳಕ್ಕೆ ತಳ್ಳಿದ್ದು. ಅವತ್ತಿನ ದಿನದಂದು ಭೂಲೋಕದಲ್ಲಿ ಇವನನ್ನ ಪೂಜಿಸ್ಬೇಕು, ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ಬೇಕು ಅಂತ ಅವಾಗಿಂದ ಈ ದೀಪಾವಳಿ ಅಂತ ಆಚರಿಸ್ತಾರೆ. ದೀಪಗಳನ್ನು ಹಚ್ಚಿ ಪಟಾಕಿಗಳನ್ನೆಲ್ಲ ಹೊಡಿತಾರೆ. ಸೊ ಈ ಕತೆ ಮೂಲಕ ನಾನು ಹೇಳುವುದೇನೆಂದ್ರೆ, ದೀಪಾವಳಿ ಹಬ್ಬ ಬಂದಿರೋದ್ರಿಂದ ಇದನ್ನ ಹೇಳಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಧನು. ಸರಿಯಾದ ಸಮಯದಲ್ಲಿ ದೀಪಾವಳಿ ಹಬ್ಬ ಇನ್ನೇನು ನಾಳೆಯಿಂದ ಪ್ರಾರಂಭ. ಆ ಒಂದು ಸಂದರ್ಭದಲ್ಲಿ ಸರಿಯಾಗಿ ನೀನು ಆ ದೀಪಾವಳಿ ಹಬ್ಬದ ಮಹತ್ವವನ್ನು ಕುರಿತಾದಂಥ ಏನು ಪುರಾಣದಲ್ಲಿ ಕತೆ ಇದೆಯೋ ಅದನ್ನು ನೀನು ನಮ್ಮೊಂದಿಗೆ ಹಂಚ್ಕೊಂಡಿದ್ಯಾ. ಇಲ್ಲಿ ನಾವು ಎಲ್ಲ ದೀಪಾವಳಿನೇ ಹಚ್ಚೋದು ಮತ್ತು ಪಟಾಕಿ ಹೊಡೆಯೋದು, ಇದನ್ನು ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ನಮಗಿದು ಗೊತ್ತು. ಆದರೆ ಇದ್ರ ಹಿಂದೆ ನಾವು ಯಾವ ಭಾವದಲ್ಲಿ ಮಾಡಬೇಕು ಅನ್ನೋದು ತಗೊಂಡಾಗ, ಈ ದೀಪ ಹಚ್ಚೋದು ಅಂತಂದರೆ ನಾವು ಜ್ಞಾನ ಜ್ಯೋತಿ, ನಮ್ಮಲ್ಲಿರೋ ಜ್ಞಾನನ ಆ ಜ್ಯೋತಿ ರೂಪದಲ್ಲಿರುವಂಥ ಜ್ಞಾನ ಇನ್ನೊಬ್ಬರಿಗೆ ಹಂಚುವಂಥದ್ದು, ಆ ಬೆಳಕು ಇನ್ನೊಬ್ಬರಿಗೆ ಹಂಚುವಂಥ ಕೆಲಸ ನಾವು ಮಾಡಬೇಕು. ನಮ್ಮಲ್ಲಿ ಏನಿದೆಯೋ ಅದನ್ನು, ಒಳ್ಳೇದು ಏನೇನಿದೆಯೋ ಅದೆಲ್ಲ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋವಂಥದ್ದೊಂದು. ಇನ್ನೊಂದು, ಪಟಾಕಿ ಹೊಡೆಯೋದ್ರ ಮೂಲಕ ನಮ್ಮಲ್ಲಿರೋ ಕೆಟ್ಟದ್ದೆಲ್ಲ ಸುಟ್ಟು ಬಿಡೋಂಗೆ.
ಒಂದೊಂದು ಪಟಾಕಿ ಡಮ್ ಅಂದಾಗ್ಲೂ ನನ್ನಲ್ಲಿ ಅಹಂಕಾರ ಡಮ್, ಒಂದೊಂದು ಪಟಾಕಿ ಡಮ್ ಅಂದಾಗಲೂ ನನ್ನಲ್ಲಿ ಕಾಮಕ್ರೋಧ ಡಮ್ ಆಯಿತು ಅಂತ ಆ ಭಾವಿಸ್ತಾ ಭಾವಿಸ್ತಾ ಪಟಾಕಿಗಳನ್ನ ಹೊಡಿಬೇಕು ಅಂತ ನಮ್ಮಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಅದನ್ನು ಒಂಥರ ಹಾಗೆ ಅಂದ್ಕೊಂಡೇ ಪಟಾಕಿಗಳು ಹೊಡಿತಿದ್ವಿ. ಬಟ್ ಆ ಪಟಾಕಿ ಹೊಡೆಯೋದು ಇವಾಗ ಏನಾಗಿದೆ ಅಂತಂದರೆ ಪರಿಸರಕ್ಕೆ ಹಾನಿ ಅನ್ನೋದು ಬಂದಿದೆ. ಆದರೆ ಅದನ್ನು ಲಿಮಿಟಾಗಿ ನೋಡಿಕೊಂಡು ಆ ಒಂದು ಭಾವದಲ್ಲಿ ದೀಪಾವಳಿ ಆಚರಿಸೋಣ ಅನ್ನೋವಂಥ ಅಂಶ ಇರುವಂಥದ್ದು ಒಳ್ಳೆ ಕಥೆನ ನಮ್ಮೊಂದಿಗೆ ತನು ಹಂಚಿಕೊಂಡಿದ್ದಾಳೆ. ತನುಗೆ ಮಕ್ಕಳ ಸಂಘದ ಪರವಾಗಿ ಎಲ್ಲರೂ ಒಂದು ಧನ್ಯವಾದಗಳನ್ನ ತಿಳಿಸೋಣ. ಈಗ ಮುಂದಿನ ಇವತ್ತಿನ ಒಂದು ಕ್ವಶ್ಚನ್ನು ನಮ್ಮ ತನು ಒಂದು ನಮ್ಮ ಚೆರೆಟ್ಸಲ್ಲಿ ಒಂದು ಅಭಿನಯ ಮಾಡಿ ತೋರಿಸ್ತಾಳೆ. ಅದೇನು ಅನ್ನೋದನ್ನು ಈಗ ನಾವೆಲ್ಲರೂ ಆಮೇಲೆ ಎಲ್ಲರೂ ಆನ್ಸರ್ಸ್ನ ಕಳಿಸಿ. ಒಂದು ನಿಮಿಷ ಇರುತ್ತನು, ಇನ್ನೂ ಸ್ಟಾರ್ಟ್ ಮಾಡಿಬಿಡ, ನಾನು ಹೇಳ್ತೀನಿ. ಓಕೆ ಈಗ ಸ್ಟಾರ್ಟ್ ಮಾಡು. ಇವತ್ತಿನ ಈ ಸಂಡೇ ಕ್ಲಾಸನ್ನು ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ, ಜೈ ಶ್ರೀ ಕೃಷ್ಣ ಭಗವಾನ್ ಜಿ ಕಿ ಜೈ. जय राम कृष्ण सर. जय राम कृष्णा सर. जय राम कृष्ण 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 सर. ನಿಮ್ಗೆ ಆಟ ಗೊತ್ತಿದೆ ಎಲ್ರಿಗೂ, ಈ ಆಟ ಎಲ್ರಿಗೂ ಗೊತ್ತು ತಾನೆ. ಈಗ ನೀವು ಇದರಲ್ಲಿ ಕಲರ್ಸ್ ಇದೆ, ಏನೇನು ಕಲರ್ ಇದೆ? ಯೆಲ್ಲೋ ಇದೆ, ರೆಡ್ ಇದೆ, ಆಮೇಲೆ ಬ್ಲೂ ಇದೆ, ಆಮೇಲೆ ಇನ್ನೊಂದು ಗ್ರೀನ್ ಇದೆ. ಹೌದಾ? ಎಲ್ಲರೂ ತಿಳ್ಕೊಂಬಿಡಿ. ಬ್ಲೂ ಕಲರ್ ಬಂತು ಅಂದರೆ ಭಕ್ತಿ ಯೋಗ. ಓಕೆ. ಆಮೇಲೆ ರೆಡ್ ರಾಜಯೋಗ. ಓಕೆ. ಎಲ್ಲೋ ಜ್ಞಾನ ಯೋಗ. ಎಲ್ಲೋ ರೈಟ್ ಜ್ಞಾನ. ಗ್ರೀನು ಸಮೃದ್ಧಿ ಕೆಲಸ. ಸೊ ನೀವು ಇವಾಗ ಕಲರ್ಸ್ ಹೇಳಂಗಿಲ್ಲ, ಏನ್ ಹೇಳ್ಬೇಕು? ಕಲರ್ಸ್ ಹೇಳ್ಬೇಕಾದ್ರೆ ನೀವು ಯಾವ ಕಲರ್ ಹೇಳ್ಬೇಕು ಅಂದ್ರೆ ಆ ಕಲರ್ ಯಾರು ಮಾಡ್ತಿರೋದು. ಬ್ಲೂ ಅಂದ್ರೆ ರೆಡ್, ಆಮೇಲೆ ಎಲ್ಲೋ, ಆಮೇಲೆ ಇದು ಒಂದು ಪೇಪರ್ ಪೆನ್. ಆಮೇಲೆ ಆಮೇಲೆ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಇದೆ ಇನ್ನೊಂದು ತಿಳ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈಗ ನಿಮಗೆ ಟು ಡ್ರಾ ಅದಕ್ಕೆ ದ್ವೈತ ಅಂತಲೇ ಹಾಕ್ಬೇಕು, ಟು ಡ್ರಾ ಅಂತ ಹೇಳಂಗಿಲ್ಲ. ಆಮೇಲೆ ಚತುರ್ವೇದ ಅಂದ್ರೆ ಏನು? 4 ಡ್ರಾಸ್. +2 ಇದ್ರೆ ದ್ವೈತ. ಎರಡು ನೀನು
ಆ ಕಾರ್ಡ್ ಹಾಕ್ತೀರಾ ದ್ವೈತ ಅಂದ್ರೆ ದ್ವೈತ ಓಕೆ. ಆಮೇಲೆ 4 ಬಂತು ಅಂದ್ರೆ ಚತುರ್ವೇದ. ಓಕೆ, ಅದೇ ವರ್ಡ್ಸ್ ಯೂಸ್ ಮಾಡಬೇಕು ಇಲ್ಲಿ. ಪೌಡ್ರ, ಟೂಡ್ರ, ಆಮೇಲೆ ಇದು ಗ್ರೀನ್, ಎಲ್ಲೋ. ಅವಾಗ ನೀವು ಕಲರ್ ಹೇಳ್ಬೇಕಾಗತ್ತಲ್ಲ, ಅವಾಗ ನೀನು ಯಾವ್ದಾದ್ರು ಕಲರ್ ಹೇಳ್ಬೇಕಾದ್ರೆ ಏನಂತ ಹೇಳ್ಬೇಕು? ಭಕ್ತಿ ಯೋಗ ಅಂತ ಹೇಳಿ. ಆಮೇಲೆ ಇದರಲ್ಲಿ ಹೆಸರು, ಎಲ್ಲರೂ ಹೆಸರು ಬರ್ಕೋಬೇಕು. ಯಾರಿಂದ ಶುರುವಾಗಿದ್ದು? ಒಂದು ಎಂಟು ಮಾಡೋಣ, ರೌಂಡ್ ಬಂದು ಎಂಟು ಮಾಡೋಣ, ಆಮೇಲೆ ಹೇಳ್ತೀನಿ ಅದ್ರ ಮೇಲೆ ಪ್ರದಕ್ಷಿಣೆ. ಇವ್ನು ಬರೋರ್ಗು ಆಟ, ಇವನ್ ಬರೋರ್ಗು ಆಟ. ಹಾಕ್ಬೋದು ಫಸ್ಟ್ ದ್ವೈತ. ರೈತ ತಗೊಂಡ್ಮೇಲೆ ಹಾಕಂಗಿಲ್ಲವೋ? ನೆಕ್ಸ್ಟ್ ರೌಂಡ್ ಹಾಕ್ಬೇಕು. ನೆಕ್ಸ್ಟ್ ರೌಂಡ್ ಇಲ್ಲ. ಓಕೆನಾ? ಎಲ್ಲ ನಿಮ್ ಕಾರ್ಡ್ ಇಟ್ಕೊಂಡಿರಿ. ಈಗ ಟೋಟಲ್ ಪಾಯಿಂಟ್ಸ್ ಅಲ್ಲಿ ಬರ್ತೀವಿ. ನಾನು ಇವಾಗ ಯಾವ ಯೋಗದ ಹೇಳ್ತೀನೋ ಅದ್ರಲ್ಲಿ ಯಾರು ಹೈಯೆಸ್ಟ್ ಪಾಯಿಂಟ್ ಬರ್ತಾ ಅವ್ರು ಹೈಯೆಸ್ಟ್ ಇರ್ಬೇಕು. ಹೌದು, ಯಾವ ಯೋಗ ಇಲ್ಲ, ಇವನಿಲ್ಲ, ನೀವು ಚೆನ್ನಾಗಿ ಯಾವ ಯೋಗ ಅಂತ ಹೇಳ್ತೀನಿ. ಯಾವ ಯೋಗ ಅಂತ ಹೇಳ್ತೀರಾ ಆ ಯೋಗದ್ದು ಜ್ಞಾನ ಯೋಗ. ಓಕೆ, ಎಲ್ಲರೂ ಇಲ್ಲಿದೆ ಜ್ಞಾನ ಯೋಗ ಟೋಟಲ್ ಮಾಡು. ಲಕ್ಷಣ 11. 11 20 ಇದೆ. ಇಲ್ಲೋ ಒಂದಿದೆ. 0. ವಿನ್ ಲಕ್ಷಣ 11. ಸೆಕೆಂಡ್ ಇಲ್ಲ, ಅದಿಲ್ಲ, ಅದು ಇದಕ್ಕೆ ಮಾತ್ರ, ಆಟಕ್ಕೆ ಮಾತ್ರ. ಅಗಸ್ತ್ಯ ಥರ್ಡ್ ಪ್ರೈಸ್ ಬಂದಿಲ್ಲ. Yes. ಸೂಪರ್. 1 ಓಕೆ.